ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಸ್ವಲ್ಪ ಇಕ್ಕಟ್ಟಿದೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೊಂದಿನ ದೇವರು ನಮ್ಗೆ ವಿಶಾಲ ಸ್ಥಳ ಕೊಡ್ತಾ ಇದ್ದಾರೆ. ಎಲ್ಲರೂ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಈ ಒಂದು ಸ್ಥಳ ಇದ್ದ ಪ್ರಕಾರ ಇನ್ನೂ ಸ್ವಲ್ಪ ವಿಶಾಲ ಸ್ಥಳ ದೇವರು ಕೊಡ್ತಾರೆ. ಸಂತೋಷವಾಗಿದ್ದೀರಾ? ವಾಕ್ಯ ಧನ್ಯಸೋಣ. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ ಪೇಜ್ ನಂಬರ್ 485, 16ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂತ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಕೊಟ್ಟಂತ ಆಲೋಚನೆ ಆಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಆಲೋಚನೆಗೆ ನನ್ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ವೇಳೆ ಮಾನಸಿಕವಾಗಿ ಏನು ಮಾತಾಡೋದು ನಿನ್ನ ಆಲೋಚನೆ ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದೆ ಕರ್ತನೆ. ನಿನ್ನ ವಾಕ್ಯವೇ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವೇ ನಮ್ಮನ್ನು ಬಲಪಡಿಸುವಂಥದ್ದು. ಈ ದಿನ ಜೀವನ ವಾಕ್ಯ ನಮ್ಮನ್ನು ಬಲಪಡಿಸಿ ನಿನ್ನ ಆಲೋಚನೆ ನಮ್ಮನ್ನು ವ್ಯಕ್ತಪಡಿಸಬೇಕಾಗಿ ಸ್ತೋತ್ರ. ಈ ಸ್ವಲ್ಪ ಇದು ನೀನು ಮಾತಾಡೋ ಸ್ವಂತ ನಿಂದೇನೂ ಇಲ್ಲ ಕಟ್ಟ ನಿನ್ನ ಹಸ್ತಕ್ಕೆ ನಾನೇ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲನಂತೂ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ. ಆಮೆನ್. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾರೆ. ಎಷ್ಟು ಜನ ನಂತರ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳು ನೋಡ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ಇಲ್ಲೇದ್ರಾ? ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳು ನೋಡ್ತಾ ಇದ್ದಾರೆ, ಹೌದಲ್ವಾ? ಆದ್ರೆ ಯಥಾರ್ಥ ಮನಸ್ಸುಳ್ಳವರ ಅವನಿಂದ ಕೀರ್ತನ ವಾಕ್ಯ ಯಥಾರ್ಥ ಮನಸ್ಸು ಹಂಗಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆಯಾ? ಇವಾಗ ಬ್ರದರ್ ಹೇಳಿ ದೇವರು ಅಂತ ಮಾಡಿ ಬಿಡಿಸೋದು. ಉದಾಹರಣೆಗೆ ನೋಹನು, ಇಲ್ಲೇದ್ರಾ? ನೋಹನ ಹತ್ರ ದೇವರು ಹೇಳಿದ ಪ್ರಕಾರ ಕ್ರಮವಾಗಿ ಚಾಚು ತಪ್ಪವನ್ನು ಮಾಡ್ದ. ಅದನ್ನೇ ಯಥಾರ್ಥ ಮನಸ್ಸು. ಹಲ್ಲೆಲೂಯಾ. ಈ ದಿನದಲ್ಲಿ ಅನೇಕರ ಜೀವಿತದಲ್ಲಿ ಬಿಡುಗಡೆ ಎಲ್ಲ ಉಪವಾಸ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ ನಡೀತಾ ಇದೆ, ಎಲ್ಲ ಮಾಡ್ತಾರೆ, ಬಿಡುಗಡೆ ಆಗ್ತಿಲ್ಲ, ಸಭೆಗೆ ಬರ್ತಾರೆ, ಎಲ್ಲ ಆಗ್ತದೆ. ಆದ್ರೆ ಯಥಾರ್ಥ ಮನಸ್ಸು ನಮ್ಮ ಹೃದಯದಲ್ಲಿ ಇಲ್ಲ. ಆ ಕಾರಣದ ಅನೇಕ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಅನೇಕ ಸ್ಥಳಗಳಲ್ಲಿ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಕ್ರವಾರ ಏನಾಗಿದೆ? ಗುಡ್ ಫ್ರೈಡೆ, ಹೌದಲ್ವಾ? ಈ ಮುಂದೆ ಬರುವಂತ ಶುಕ್ರವಾರ ಗುಡ್ ಫ್ರೈಡೆ. ಆ ಒಂದು ಶುಕ್ರವಾರ ಏನಾದ ದಿನ? ಯೇಸುಸ್ವಾಮಿ ಸತ್ತಂತ ದಿನ, ಹೌದಲ್ವಾ? ಆ ದಿನ ದೇಶ ಎಲ್ಲಾ ಸಭೆಗಳಲ್ಲೂ ಎಲ್ಲಾ ವಜ್ರಮಣೆಯಿಂದ ಯೇಸುಸ್ವಾಮಿ ದಿನ ನಮ್ಗೆ ಸಜ್ಜಿದ್ದಾನೆ ಅಂತ ನೆನೆಸಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅದು ಒಂದು ದಿನಕ್ಕೆ ಸೀಮಿತ ಅಲ್ಲ. ಯಥಾರ್ಥ ಮನಸ್ಸು ನಮ್ಮಲ್ಲಿರುವುದೇ ಆದ್ರೆ ಕ್ರಿಸ್ತನು ನನಗಾಗಿ ಸತ್ತಿದ್ದಾನೆ ಅಂತ ಪ್ರತಿದಿನ ನಾವು ನೆನೆಸುವರಾಗಿರ್ತೇವೆ. ಆದರೆ ಅನೇಕರು ಮಾತ್ರ ಆ ಒಂದು ಗುಡ್ ಫ್ರೈಡೆ ಅಂತ ಏನು ಟಿಪ್ಟಾಪ್ ರೆಡಿ ಆಗಿ ಬೆಳಗ್ಗೆ ಸಭೆಗೆ ಹೋಗಿ ಎಲ್ಲ ಫುಲ್ ಹೋಗಿ ಆರಾಧನೆ ಮಾಡ್ಕೊಂಡ್ರೆ ಇವತ್ತು ಇಸಪ್ಪ ನನ್ನ ಹೆಸರಲ್ಲಿ ಸತ್ಯ ಅಂತ ಆ ದಿನ ಮಾತ್ರ ನೆನೆಸೋದಲ್ಲ. ಪ್ರತಿದಿನ ಆತ ನನ್ನ ಪಾಪಗಳಿಗೋಸ್ಕರ, ನನ್ನನ್ನು ಬಂಧದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ರೋಗದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ನನ್ನನ್ನು ಕಟ್ಟಪಟ್ಟದನ್ನು ತರುವುದಕ್ಕೋಸ್ಕರ ಆತನು ಪರಲೋಕದಿಂದ ನನಗಾಗಿ ಭೂಮಿಗೆ ಬಂದು ರಕ್ತವನ್ನು ಸುರಿಸಿದ್ದಾನೆ, ನನಗಾಗಿ ಜೀವನ ಕೊಟ್ಟಿದ್ದಾನೆ. ಪ್ರತಿದಿನ ನಾವು ನೆನೆಸುವರಾಗಿರ್ಬೇಕು. ಆ ನೆನೆಸು ಯಥಾರ್ಥವಾದ ಮನಸ್ಸು ನನ್ನಲ್ಲಿರುವುದೇ ಅದನ್ನ ಕಾರಣ ಮಾಡ್ತೀವಿ. ಹಲ್ಲೆಲೂಯಾ. ಯಥಾರ್ಥವಾದ ಮನಸ್ಸು ನಮ್ಗಿದೆ ಅಂತ ಇದೆ. ನಮ್ಮನ್ನ ನಾವು ಫಸ್ಟ್ ಪರಿಶೋಧನೆ ಮಾಡ. ಎಷ್ಟೋ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸ ಮಾಡಿದ್ರೆ ಬಿಡುಗಡೆ ಆಗ್ತಿಲ್ಲ. ನೋ, ಯಾಕೆ ಬಿಡುಗಡೆ ಆಗ್ತೀವಿ? ನನ್ನಲ್ಲಿ ಯಥಾರ್ಥ ಮನಸ್ಸಿಲ್ಲ. ಹಲ್ಲೆಲೂಯಾ. ಒಬ್ಬರ ಹತ್ರ ಪ್ರೀತಿನ ಮಾತಾಡ್ಬೇಕು ಅಂದ್ರೆ ಅವನು ಯಥಾರ್ಥವಾದ ಮನಸ್ಸು ನನಗೆ ಬಂದ್ರೆ ಮಾತ್ರ ಅದು ಸಾಧ್ಯ. ಹಲ್ಲೆಲೂಯಾ. ಕಳೆದ ಒಂದು ಬ್ರದರ್ ಹತ್ರ ಮಾತಾಡೋದು ಸಹಜವಾಗಿ. ಅವ್ರು ಒಂದೇ ಮಾತು ಹೇಳ್ತಾರೆ, ತುಂಬಾ ಇಷ್ಟ ಆಯ್ತು. ಬ್ರದರ್, ಈ ಸಭೆಯಿಂದ ಆ ಸಭೆ ಹೋಗ್ತಾರೆ, ಆ ಸಭೆಯಿಂದ ಈ ಸಭೆ ಹೋಗ್ತಾರೆ. ಅಲ್ಲೋದು ಯೇಸುಸ್ವಾಮಿ, ಇಲ್ಲಿರೋದು ಯೇಸುಸ್ವಾಮಿನೇ. ಅಲ್ಲೋದ್ರೂ ಅದೇ ಯೇಸುಸ್ವಾಮಿನ ಆರಾಧನೆ ಮಾಡಿ, ಇಲ್ಲೋದ್ರು ಅದೇ ಯೇಸುಸ್ವಾಮಿ ಅನ್ನೋದು. ದೇವರನ್ನ ಕರ್ಕೊಂಡು ಬದುಕರು ಸಹ ಸತ್ರು ಸಹ ಇಲ್ಲೇ ಇರ್ತಾರೆ. ಅದು ಯಥಾರ್ಥವಾದ ಮಾತು. ಅದು ನನಗೆ ಇಷ್ಟ ಆಯ್ತು. ಹಲ್ಲೆಲೂಯಾ. ಇವತ್ತು ನಾವು ಇಲ್ಲಿದ್ದೀವಿ, ಒಬ್ರು ನನ್ನ ನೋಡ್ತಾರೆ, ನಾನು ಮಾತಾಡ್ತಾರೆ, ನನಗೆ ಬೇಜಾರಾದ ಅಂತಾರೆ. ಯಾರು ಏನೇ ಅನ್ಬೋದು, ನನ್ನಲ್ಲಿ ಯಥಾರ್ಥವಾದ ಮನಸ್ಸಿರುವುದೇ ಆದ್ರೆ ನಾನು ಕ್ರಿಸ್ತನ ನೋಡಿ ಸಭೆಗೆ ಬರ್ತೇನೆ, ದೇವರನ್ನ ನೋಡಿ ನಾನು ಸಭೆಗೆ ಬರ್ತೇನೆ. ಹಲ್ಲೆಲೂಯಾ. ಯಥಾರ್ಥವಾದ ಮನಸ್ಸು ನಮಗ್ ಬರ್ಬೇಕಿದೆ.
ಯಥಾರ್ಥವಾದ ಮನಸ್ಸು ನನ್ನಲ್ಲಿ ಬರುವಾಗ ದೇವರ ಕಾರ್ಯ ನನ್ನಲ್ಲಿ ನೆರವೇರುತ್ತೆ, ದೇವರ ಪದ್ಧತಿ ನನ್ನಲ್ಲಿ ನೆರವೇರುತ್ತೆ, ದೇವರ ವಾಗ್ದಾನ ನನ್ನಲ್ಲಿ ಬರುತ್ತೆ. ಅಲ್ಲಲ್ಯ ದೇವರ ದರ್ಶನ ಅಡಿಗೆ ನಾವು ಹೋಗ್ತೀವಿ. ಯಾವಾಗ ಯಥಾರ್ಥವಾದ ಮನಸ್ಸು ನಾವು ಬರಬೇಕು. ಅಲ್ಲಲ್ಯ ಅಲ್ಲಲ್ಯ 120 ವರ್ಷ ಸುವಾರ್ತೆ ಸಾರ್ದ, ಯಾರ ಮಾತು ಕೇಳಿಲ್ಲ. ಕೊನೆಯಲ್ಲಿ ದೇವ್ರು ಹೇಳಿದ ಪ್ರಕಾರ ಕ್ರಮವಾಗಿ ಅವನ ಚಾಚಿ ಚಪ್ಪೆ ಮಾಡ್ದ, ಹಡಗನ್ನು ಕಟ್ತಾ. ಅದು ಯಥಾರ್ಥವಾದ ಮನಸ್ಸು. ಅಲ್ಲಲ್ಯ ಇದನ್ನ ಯಥಾರ್ಥವಾದ ಮನಸ್ಸು ಇರುವುದೇ ಆದ್ರೆ, ಉದಾಹರಣೆ ಈ ಕುಟುಂಬ ನೋಡ್ರೆ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಇದೆ. ಅಲ್ಲಲ್ಯ ಸಭೆಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ಕುಟುಂಬದಲ್ಲಿ ಆ ಎಲ್ಲ ದೇವ್ರ ಭಯಭಕ್ತಿ ಇರ್ತಾರೆ. ಆದ್ರೆ ಯಥಾರ್ಥವಾದ ಮನಸ್ಸು ಇಲ್ಲದ ಕಾರಣ ಅನೇಕ ಕುಟುಂಬಗಳಲ್ಲಿ ಬಿಡುಗಡೆ ಇಲ್ಲ. ಅನೇಕ ಕುಟುಂಬಗಳಲ್ಲಿ ಇದುವರೆಗೂ ಕಟ್ಟಲ್ಪಟ್ಟ ಅವಸ್ಥೆ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ. ಅಲ್ಲಲ್ಯ ಅಲ್ಲಲ್ಯ ಇನ್ನೊಂದು ಅದೇ ಸಂಬಂಧಪಟ್ಟ ವಾಕ್ಯನ ಓದೋಣ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಕಣ್ಣು 19ನೇ ವಾಕ್ಯ ಓದೋದಾ? 18, 19. ಹಾ, ಇಲ್ಲಿ ಅಬ್ಸರ್ವ್ ಮಾಡಿ. ಇದಲ್ಲದೆ ನಿಮ್ಮಲ್ಲಿ ಯಾರು ಇಬ್ಬರು, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಯಾವ ರೀತಿ ಇವತ್ತು ನಮ್ಗೆ ಒಂದೇ ಮನಸ್ಸಿದ್ಯಾ? ಒಂದೇ ಮನಸ್ಸಿಂದ ನೀನು ಪ್ರಾರ್ಥನೆ ಮಾಡುವುದೇ ಆದ್ರೆ ಪರಲೋಕದ ದೇವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅಲ್ಲಲ್ಯ ಒಂದೇ ಮನಸ್ಸು. ಅಲ್ಲಲ್ಯ ಅದಕ್ಕಾಗಿ ಯಥಾರ್ಥ ಮನಸ್ಸು ನಮ್ಗೆ ಇದನ್ನ ಬರಬೇಕು. ಅಲ್ಲಲ್ಯ ಅದಕ್ಕಾಗಿ ಇದಲ್ಲದೆ ಯಾರಾದ್ರೂ ಸರಿ, ಗಂಡ ಹೆಂಡತಿ ಆದ್ರೂ ಸರಿ, ಹೆಂಡತಿ ತಂದೆ ಮಗ ಆದ್ರೂ ಸರಿ, ತಾಯಿ ಮಗಳಾದ್ರೂ ಪರವಾಗಿಲ್ಲ. ಅಲ್ಲಲ್ಯ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯವನ್ನು ಒಂದಿಷ್ಟ ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಇದು ಪಾಯಿಂಟ್, ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ. ಆಮೆನ್. ಅಲ್ಲೇಲುಯ ಅಲ್ಲೇಲುಯ. ಇಲ್ಲೇಂದ್ರ ಇವತ್ತು ನಾವು ಯಥಾರ್ಥವಾದ ಮನಸ್ಸು ನಮ್ಗಿದೆ ಅಂತ ಫಸ್ಟ್ ಪರಿಶೋಧನೆ. ಯಥಾರ್ಥವಾದ ಮನಸ್ಸು ನಮ್ಮಲ್ಲಿರುವುದಾದ ದೇವರು ಕಾರ್ಯ ಮಾಡ್ತಾರೆ. ನಾವು ಸುಮ್ಮನೆ ಬರ್ತಾ ಇದೀವಿ, ಒಬ್ರು ಬಿಡೋರಾಗ್ತಿಲ್ಲ, ಅವರು ಬೇರೆಯವ್ರು ನೋಡ್ಕೊಂಡು ನಾವು ಬೇರೆಯವ್ರು ನೋಡ್ಕೊಂಡು ನಾವು ಇದು ಮಾಡ್ತಿದ್ದೀವಿ. ಈ ಗಳಿಗೆನ ನಾವು ದೇವ್ರ ಮುಂದೆ ಹೆಂಗಿದ್ದೇವೆ ನಮ್ಮನ್ನ ಅಷ್ಟು ಪರಿಶೋಧನೆ ಮಾಡಿಕೊಳ್ಳೋಣ. ಅಲ್ಲಲ್ಯ ಯಥಾರ್ಥವಾದ ಮನಸ್ಸು ನಾವು ಮೊದಲು ಬರ್ಬೇಕಿದೆ. ಅದಕ್ಕಾಗಿ ಅನೇಕರ ಜೀವಿತದಲ್ಲಿ ಬರೀ ರೋಗ ರೋಗ ರೋಗ, ಅನೇಕರ ಜೀವಿತದಲ್ಲಿ ಕಟ್ಟಲ್ಪಟ್ಟ ಅವಸ್ಥೆ ಇದೆ. ಅಂದ್ರೆ ಎಷ್ಟೋ ವರ್ಷವ ನಾವು ವಿಶ್ವಾಸಿ, 12 ವರ್ಷ ವಿಶ್ವಾಸಿ, 8 ವರ್ಷ ವಿಶ್ವಾಸಿ, 10 ವರ್ಷ ವಿಶ್ವಾಸಿ, 3 ವರ್ಷ ವಿಶ್ವಾಸಿ, ಆದ್ರೆ ಬಿಡುಗಡೆನೇ ಇಲ್ಲ. ಒಂದೇ ಒಂದು ಮಾತು, ನಾನು ಬದುಕರು ಸತ್ರು ದೇವ್ರ ಸಾಯ್ತೀನಿ ತುಂಬಾ ಇಷ್ಟ. ಅದು ಯಥಾರ್ಥವಾದ ಮಾತು. ಅಲ್ಲಲ್ಯ ಈ ಸಭೆ ಇನ್ನೊಂದು ಸಭೆ 1000 ಜನ ಹೋಗ್ಬೋದು, ನಾನು ಯಥಾರ್ಥವಾದ ಮನಸ್ಸು ನನ್ನಲ್ಲಿದೆ, ದೇವ್ರ ನನ್ನ ಜೀವಿತ ಕಾರ್ಯ ಮಾಡ್ತಾರೆ. ಅಪ್ಪ ಲೇಟಾಗಿ ಮಾಡು, ಲೇಟೆಸ್ಟ್ ಮಾಡ್ತಾರೆ. ಅಲ್ಲಲ್ಯ ಅಲ್ಲಲ್ಯ ಯಥಾರ್ಥ ಮನಸ್ಸಿರುವವರ ಕ್ವಾಲಿಟಿಗಳು ನೋಡೋಣ. ದೇವರು ಹೆಂಗ್ ಇಷ್ಟ ಪಡ್ತಾರೆ ಏನು ಅಂತ. ಯೆಶಾಯ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 6ನೇ ವಾಕ್ಯದ ಓದೋಣ. ಇಲ್ಲಿ ಉಪವಾಸ ಇರುವಾಗ ಒಂದು ವ್ರತ ಅಂತಾರಲ್ಲ, ಉಪವಾಸ ಹೆಂಗಿರ್ಬೇಕು ಅಂತ. ಆ ಒಂದು ನಿಮಿಷ ಉಪವಾಸ ಇರೋದು ಒಂದು ವ್ರತದಲ್ಲಿ ಇರ್ತಕ್ಕಂಥ ಉಪವಾಸ ವ್ರತನ ದೇವ್ರ ಇಷ್ಟ. ಅದೇ ಪ್ರಕಾರ ದೇವರ ಯಥಾರ್ಥ ಮನಸ್ಸುಳ್ಳವರ ಜೀವಿತದಲ್ಲಿ ದೇವರ ಕ್ವಾಲಿಟಿ ಹೆಂಗೆ ಅಂತ ನೋಡೋಣ. ನೋಡಿರಿ ಒಂದು ಪಾಯಿಂಟ್. ಈ ದಿನ ಯಥಾರ್ಥ ಮನಸ್ಸು ನಿನ್ನಲ್ಲಿರುವುದೇ ಆದ್ರೆ ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಅಲ್ಲೆಲ್ಲೂಯ. ಎಷ್ಟು ಜನ ನಂಬ್ತೀರಾ? ಇಲ್ಲಿ ಯಾವುದೇ ಬಂಧನದಲ್ಲಿ ಇರ್ಬೋದು. ನಾನು ಒಂದು ರೋಗದ ಬಂಧನದಲ್ಲಿ ಇದ್ದೇನೆ, ನಾನು ಅನಾರೋಗ್ಯದ ಬಂಧನ ಇದ್ದೇನೆ, ನಾನು ಒಂದು ಕಟ್ಟಲ್ಪಟ್ಟ ಪಾರಂಪರಿಕ ಶಕ್ತಿಯ ಬಂಧನದಲ್ಲಿ ಇದ್ದೇನೆ ಅಂತ ನೀನು ಅನ್ಕೋಬಹುದು. ಆದ್ರೆ ನೀನ್ ಯಥಾರ್ಥ ಮನಸ್ಸು ನಿನ್ನಲ್ಲಿರುವುದೇ ಆದ್ರೆ ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವಿರಿ. ಅಲ್ಲೇಲುಯ. ಇಲ್ಲೇ ಇದ್ರ ಇದೆಲ್ಲ ನಿದ್ದೆ ಮಾಡ್ತಾ ಇದ್ರ? ಆಮೇಲೆ ಅಲ್ಲೇಲುಯ. ಇವತ್ತು ದೇವರು ಕೆಲವು ಬಂಧನಗಳನ್ನು ಬಿಚ್ಚಲು ಶಕ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಯಥಾರ್ಥವಾದ ಮನಸ್ಸು ನಮ್ಗೆ ಇದನ್ನ ಬರ್ಬೇಕು. ಬರ್ದಾರ ಸುಮ್ಮನೆ ಬರ್ತಾ ಇದೀವಿ ಆರಾಧನೆ. ನೋ, ಮನುಷ್ಯರು ಮುಖ ನೋಡ್ಬೋದು. ಇವತ್ತು ನಮ್ಮ ಪಾಸ್ಟ್ರು ನೀವು ಯಾವ ತರ ಡ್ರೆಸ್ ಹಾಕೊಂಡ್ ಬಂದಿರ್ಬೋದು, ಹೆಂಗೆ ಬಂದಿರ್ಬೋದು, ಮೇಲ್ಗಡೆ ನೋಡ್ಬೋದು. ನಿಮ್ಮ ಹೃದಯ ನೋಡುವ ಆತನ ತಂದೆ ದೇವರಾಗಿ ಎಲ್ಲಿ ಇಬ್ಬರು ಮೂರು ನನ್ನ ಹೆಸರು ಕೂಡಿ ಪ್ರಾರ್ಥಿಸೋ ಅವ್ರ ಮಧ್ಯೆ ಇರ್ತಾನೆ.
ಎಷ್ಟು ಜನ ನಂತರ ತಂದೆ ದೇವರು ನಮ್ಮ ಮಧ್ಯೆ ಇದ್ದಾನೆ. ಏಷ್ಯಾ 45 ದೇವರ ಮೈ ಪ್ರಕಟವಾಗುವಂತ ಮೈ ಮೇಲೆ ಇಳಿದು ಬರ್ತಾ ಇದೆ. ಅಲ್ಲೆಲ್ಲಾ ನನಗಾಗಿ ದೇವರು ನಮ್ಮ ಮಧ್ಯೆ ಚಲಿಸ್ತಾ ಇದ್ದಾರೆ. ನಮ್ಮ ಬಿಡುಗಡೆಗೋಸ್ಕರ ಆತ ನಮ್ಮ ಇಲ್ಲಿ ಬಂದಿರುವ ಆತನಾಗಿದ್ದಾನೆ. ಯಥಾರ್ಥವಾದ ಮನಸ್ಸು ನನ್ನಲ್ಲಿರುವ ಆತೆ ಆದರೆ ಕೇಳಿನ ಬಂಧನಗಳನ್ನು ಆತನ ಇವತ್ತನ ಮುರಿಯುವ ಆತನಾಗಿದ್ದಾನೆ. ಅಲ್ಲೆಲ್ಲಾ ಮುಂದೆ ಒಂದಿಷ್ಟು ನೋವದ ಕಣ್ಣಿಗಳನ್ನು ಕಳಚುವುದು. ನವ ಅಂದ್ರೆ ಏನು? ಒಂದು ಹಸು ಮೇಲೆ ಅದು ಎತ್ತಿಂಗಡೆ ಹಾಕಿದ್ರು ಗೊತ್ತಾ, ಅದು ಆ ರೀತಿ ಒಂದು ಕಟ್ಟಲ್ಪಟ್ಟ ವಸ್ತುದಲ್ಲಿ ಅನೇಕರಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಒಂದು ಸೆಲ್ ಫೋನ್ ವಿಷಯದಲ್ಲಿ ಬಂಧನವಾಗಿದ್ದಾರೆ, ಒಂದು ಹೆಂಡತಿ ವಿಷಯದಲ್ಲಿ ಬಂಧನವಾಗಿದ್ದಾರೆ, ಅಥವಾ ಬೇರೊಂದು ಪರಸ್ತ್ರೀ ವಿಷಯದಲ್ಲಿ ಬಂಧನವಾಗಿದ್ದಾರೆ, ಅಥವಾ ಯಾವ ವಿಷಯದಲ್ಲಿ ನಾವು ಇದರ ಬಂಧನವಾಗಿದ್ದೇವೆ ಅಂತ ಅವರು ಗೊತ್ತು. ನಾವು ಬೇರೆಯವ್ರು ನೋಡ್ಕೊಂಡು ಗೊತ್ತಿರೋದಲ್ಲ. ಅಲ್ಲೆಲ್ಲಿಯ ಯಥಾರ್ಥವಾದ ಮನಸ್ಸು ಇದು ನಮ್ಗೆ ಬರಬೇಕು. ಯಥಾರ್ಥವಾದ ಮನಸ್ಸು ನಿನ್ನಕ್ಕೆ ಬರುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ಯಾವುದೇ ನೋಗ ಇರ್ಬೋದು ಅದನ್ನ ಇದನ್ನ ದೇವರ ಕಳಚುವಾತನಾಗಿದ್ದಾನೆ. ನೀನು ಎತ್ತನ ಕಾಲದಂತೆ ಕಟ್ಟಿರುವಂತ ಆ ನೋಗವನ್ನು ಆತನ ಬಿಚ್ಚುವಾತನಾಗಿದ್ದಾನೆ. ಅಲ್ಲೆಲ್ಲಿಯ ಯಥಾರ್ಥವಾದ ಮನಸ್ಸು ನಿನ್ನಲ್ಲಿ ಬರುವುದೇ ಆದ್ರೆ ಆತನು ನಿನ್ನ ಎಲ್ಲಾ ನೊಗದ ಕಳಚುಗಳನ್ನು ಬಿಚ್ಚುವಾತನಾಗಿದ್ದಾನೆ. ಮುಂದೆ ಹೋದಿಷ್ಟೇ ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಈತನ ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರುವುದೇ ಆದ್ರೆ ನಿನ್ನ ಹೃದಯ ಎಷ್ಟೇ ಜಜ್ಜಿ ಹೋಗಿರ್ಬೋದು, ಎಷ್ಟೇ ಕುಂದಿ ಹೋಗಿರ್ಬೋದು, ಎಷ್ಟೇ ಕಣ್ಣೀರಿಂದ ಇರ್ಬೋದು, ಎಷ್ಟೇ ವೇದನೆಯಲ್ಲಿರ್ಬೋದು, ಅದಕ್ಕಾಗಿ ದೇವರಿಂದ ಜಜ್ಜಿ ಹೋದವ್ರನ್ನ ಬಿಡುಗಡೆ ಮಾಡುವುದು. ಅಲ್ಲೆಲ್ಲೂಯಾ. ಇದನ್ನ ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ, ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ ಬರುವುದೇ ಆದ್ರೆ ಇವೆಲ್ಲ ಕ್ವಾಲಿಟಿ ನಮ್ಮಲ್ಲಿ ನೆರವೇರುತ್ತೆ. ಮುಂದೆ ಹೋಗ್ಬೇಕ ಮತ್ತೊಂದು ಸಲ ಹೇಳ್ತಾ ಇದ್ದಾರೆ, ನೊಗಗಳನ್ನೆಲ್ಲ ಮುರಿಯುವುದು. ಒಂದು ಹೇಳ್ತಿದ್ಯಾ ನೊಗಗಳು ಅಂತ ಬರ್ತೀವಿ, ನೊಗಗಳನ್ನೆಲ್ಲ ಅಂತಿದ್ಯಾ ಅಲ್ಲಿ? ನೊಗಗಳನ್ನೆಲ್ಲ ಮುರಿಯುವುದು. ಅದು ಪಾರಂಪರಿಕ ನೊಗ ಆಗ್ಬೋದು, ಅಲ್ಲೆಲ್ಲ ಮಾಟ ಮಂತ್ರ ನೊಗ ಆಗ್ಬೋದು, ಅನಾರೋಗ್ಯದ ನೊಗ ಆಗಿರ್ಬೋದು, ಯಾವುದೇ ನೊಗ ಆಗಿರೋದು ಇದನ್ನ ಮೇಲೆ ಕೆದ್ದೋರಬಾರ್ದು ಅಂತ ಬಿಡಲ್ಲ ಅಂತ ಶತ್ರು ಹಿಡಿದಿಟ್ಟಿರ್ಬೋದು. ಆ ನೊಗಗಳು ಎಲ್ಲವನ್ನೂ ಅದನ್ನ ಮುರಿಯುವತನ ಇದ್ದಾನೆ. ಅಲ್ಲೆಲ್ಲ ಮೊದಲು ಯಥಾರ್ಥ ಮನಸ್ಸು ನನಗಿರ್ಬೇಕು. ಯಥಾರ್ಥ ಮನಸ್ಸು ನನ್ನಲ್ಲಿರುವುದಾದ್ರೆ ದೇವರು ಮೊಗಗಳನ್ನು ಮುರಿಯಲು ಶಕ್ತನಾಗಿದ್ದಾನೆ. ಅಲ್ಲೆಲ್ಲ ಅಲ್ಲೆಲ್ಲ ಮುಂದೆ ಓದಿ. ನಿನ್ನಲ್ಲಿ ಒಂದು ಯಥಾರ್ಥವಾದ ಮನಸ್ಸಿರುವುದೇ ಆದ್ರೆ ನಿನ್ನ ಊಟ ಮನೆಯಲ್ಲಿ ಊಟ ಮಾಡಿದ್ರು ಸಹ ನಮ್ಗೆ ಮಾತ್ರ ಆಗುತ್ತೆ ಅಂದ್ರೆ ಚಿಕ್ಕನಂತ ಮನಸ್ಸು ದೇವ್ರು ಕೊಡಲ್ಲ. ನಿಮ್ಮ ಮನೆ ಬಾಗಿಲಿಗೆ ಯಾರಾದ್ರೂ ಆಹಾರ ಕೊಟ್ಟು ಬೇಡ್ಕೊಂಡ್ರೆ ಇದ್ರೆ ಕೊಡಿ, ಅದು ದೇವರ ಮನಸ್ಸು. ಅವ್ರಿಗೆ ಕೊಟ್ಟರೆ ನಮ್ಗಿಲ್ಲ ಅಂತ ನಾವು ಬಚ್ಚಿಕೊಂಡು ಅದು ಒಳ್ಳೇದಲ್ಲ ಅಂತ ಅಲ್ಲೆಲ್ಲಾ ಅಲ್ಲೆಲ್ಲಾ. ಇದನ್ನ ನನ್ನಲ್ಲಿ ನಿನ್ನಲ್ಲಿ ಒಂದು ಯಥಾರ್ಥವಾದ ಮನಸ್ಸು ದೇವ್ರು ಇಷ್ಟಪಡ್ತಾ ಇದ್ದಾರೆ. ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ ಇರುವಾಗ ಹಸಿದವ್ರಿಗೆ ಆಹಾರ ಕೊಡುವಾಗ ದೇವ್ರು ನಮ್ಮನ್ನ ನಡೆಸ್ತಾರೆ. ಅಲ್ಲೆಲ್ಲಾ. ಮುಂದೆ ಒಂದಿಷ್ಟು ಓದಿ. ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರ ಮಾಡಿಕೊಳ್ಳುವುದು, ಬೆತ್ತಲೆಗೆ ಕಂಡವರೆಲ್ಲ ಆಗುವವರಿಗೆ ಒದಿಸುವುದು. ಇವೆಲ್ಲ ಕ್ವಾಲಿಟಿಗಳು ಪ್ರಿಯ ದೇವರ ಮಗು. ಯಾವಾಗ ಯಥಾರ್ಥ ಮನಸ್ಸು ನಿನ್ನಲ್ಲಿ ಬರ್ತೋ ಒಂದು ಕನಿಕರ ಮಾಡುವಂತ ಒಂದು ಮನಸ್ಸು ನಿನಗೆ ಬರುತ್ತೆ. ಒಬ್ರು ಬಿದ್ದೋಗಿದ್ದಾರೆ, ಒಬ್ರು ಬೆತ್ತಲಾಗಿದ್ದಾರೆ, ಒಬ್ರು ಬಟ್ಟೆ ಇಲ್ಲ ಅಂದ್ರೆ ನೀನು ನೋಡ್ಕೊಂಡು ಸುಮ್ಮನಿರ್ತೀಯ. ನಿನ್ನಲ್ಲಿ ಒಂದು ಯಥಾರ್ಥವಾದ ಮನಸ್ಸಿರುವುದಾದ್ರೆ ನಿನಗಿರುವಂತ ಬಟ್ಟೆ ಕೊಟ್ಟವ್ರನ್ನ ಒದಿಸ್ತೀಯ. ಅಲ್ಲೆಲ್ಲಾ ಇದು ದೇವರ ಕ್ವಾಲಿಟಿಗಳಾಗಿದೆ. ಅಲ್ಲೆಲ್ಲಾ ಯಥಾರ್ಥ ಮನಸ್ಸು ನಿನ್ನಲ್ಲಿರುವುದು ಇವೆಲ್ಲ ಕಾರ್ಯ ನಿನ್ನಲ್ಲಿ ಬರುತ್ತೆ. ಮುಂದೆ ಓದ್ಬೇಕ. ಇಲ್ಲಿಗೆ ಪಾಯಿಂಟ್. ನಿನ್ನಂತೆ ನರನಾಗಿರುವ ಯಾವನಿಗೆ ಆಗ್ಲಿ ಇದನ್ನ ನಿನ್ನಲ್ಲಿ ಅಲ್ಲೆಲ್ಲ ಇಲ್ಲ ಇದ್ರ ಯಥಾರ್ಥವಾದ ಮನಸ್ಸಿರುವುದ ನಿನ್ನ ಸಹೋದರ ಎದುರುಗಡೆ ಬಂದ್ರೆ ಏನ್ ಮಾಡ್ತೀವಿ? ಮುಖ ತಿರ್ಸ್ಕೊಂಡು ಹೋಗ್ತೀರಾ? ಮುಖ ತಿರ್ಸ್ಕೊಂಡು ಹೋಗುವುದೇ ಆದ್ರೆ ನಿಮ್ಮೊಬ್ಬೊಬ್ಬರಲ್ಲಿ ಯಥಾರ್ಥವಾದ ಮನಸ್ಸಿಲ್ಲ ಅಂತ ಅದನ್ನ ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳಿ. ಎಷ್ಟೋ ನೋಡಿದ್ರೆ ನಾನು ಕೆಲವ್ರು ಮನೆಗೆ ಹೋಗಿದಾಗ ಅಥವಾ ಕಾಫಿ ಟೀ ಕೊಟ್ಟರೆ ಎಲ್ಲಿ ಟಚ್ ಆಗುತ್ತೆ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೊಟ್ಬಿಡ್ತಾರೆ. ಹೌದಲ್ಲ? ಇದು ಅವರಲ್ಲಿ ಒಂದು ಯಥಾರ್ಥವಾದ ಮನಸ್ಸಿಲ್ಲ. ಎಷ್ಟೋ ಸಭೆಗಳಲ್ಲಿ ನೋಡಿದ್ದೀನಿ, ನೀರು ಕೊಟ್ಟರೆ ಕಚ್ಕೊಂಡು ಕೊಡ್ತಾರೆ, ನೀರು ಕೊಡೋಕೆ ಇನ್ನೇ ಮುಂದೆ ನೋಡ್ತಾರೆ. ಯಥಾರ್ಥ ಮನಸ್ಸು ಎಲ್ಲಿಂದ ಬರುತ್ತೆ? ಬಿಡುಗಡೆ ಎಲ್ಲಿಂದ ಬರುತ್ತೆ? ಅಲ್ಲೆಲ್ಲಾ ಅಲ್ಲೆಲ್ಲಾ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವಂತ ಇರುವಾಗ ನಮ್ಗೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮಲ್ಲಿ ಬಿಡುಗಡೆಯಲ್ಲಿ ಉಪವಾಸ ಮಾಡಿ ಅಭಿವೃದ್ಧಿ ಎಲ್ಲಂತ ಉಪವಾಸ ಮಾಡಿ ಬಿಡುಗಡೆ ಅಂತ ಎಲ್ಲ ಓದ್ಕೋತೀವಿ. ಜನಗಳು ನೋಡುವ ಪ್ರಕಾರ ನಟಿಸಬಾರ್ದು. ನಾವು ಇದನ್ನ ದೇವ್ರು ನೋಡ್ತಾ ಇದ್ರು ಆ ಒಂದು ಭಯ ನಮ್ದಿರ್ಬೇಕು, ಆ ಒಂದು ತಿಳುವಳಿಕೆ ನಮ್ದಿರ್ಬೇಕು. ಆವಾಗ ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ ಬರುತ್ತೆ. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿ ಇರುವುದಾದ್ರೆ ಆತ ನಿನ್ನ ಸಂಗಡ ಬಂದು ಕಾರ್ಯ ನಡೆಸುವಂತನಾಗಿದ್ದಾನೆ. ಒಬ್ಬರು ನನ್ನ ಸಹೋದರ ಯಾರೋ ಬರ್ತಾ ಇದ್ರೆ ಮುಖ ತಿರುಸ್ಕೊಂಡು ಹೋಗುವಂತ ಸ್ವಭಾವ ನಿನ್ನಲ್ಲಿ ಬರೋದಿಲ್ಲ. ಯಾವಾಗ ಯಥಾರ್ಥ ಮನಸ್ಸು ನಿನ್ನಲ್ಲಿ ಇದ್ದಾಗ ಮಾತ್ರ
ಇವತ್ತು ನನ್ಗೆ ಅವ್ರು ಏನೋ ಅಂದ್ಬಿಟ್ರು, ಮನಸ್ಸು ಹೊರಗೋಯ್ತು, ನನಗೇನೋ ಚುಚ್ಚು ಮಾತಾಡ್ಬಿಟ್ಟು ಒಂದು ಎದುರುಗಡೆ ಬಂದಾಗ ನಮ್ಮ ಮಕ್ಕ ತಿರ್ಸ್ಕೊಂಡು ಹೋಗ್ತಿದ್ರೆ ದೇವರು ಯಥಾರ್ಥವಾದ ಮನಸ್ಸು ಎಲ್ಲಿಂದ ಬರುತ್ತೆ? ಅಲ್ಲೆಲಿಯಾ. ಇವತ್ತು ನಾವು ಯಾರೋ ಒಬ್ರು ನಮ್ಗೆ ಒಳ್ಳೇದಕ್ಕೆ ಕೇಳ್ತಾರೋ ಕೆಟ್ಟದಕ್ಕೆ ಕೇಳ್ತಾರೋ, ಒಂದು ದೇವ್ರ ವಾಕ್ಯ ಹೇಳ್ತಾ ಇದ್ರೆ ಅಥವಾ ದೇವರು ನಮ್ಮ ಸಂದೇಶದ ಮಾತು ಹೇಳ್ತಾ ಇದ್ರೆ ಅಂದ್ರೆ ಅವ್ರು ಹೇಳೋದ್ರಿಂದ ಕೋಪ ಮಾಡ್ಕೊಂಡು ನಾವು ತಲೆ ತೆಗಿಸ್ಕೊಂಡು ಅವ್ರು ಬರ್ತಾರೋದು ಅಲ್ಲಿ ಗೊತ್ತಾ ಪಕ್ಕದ ಹಿಂಗೆ ಹೋಗ್ಬಿಟ್ರೆ ಅಲ್ಲಿ ಯಥಾರ್ಥವಾದ ಮಾತು ಮನಸ್ಸು ಪ್ರೀತಿ ಎಲ್ಲಿಂದ ಬರುತ್ತೆ? ಅಲ್ಲೆಲಿಯಾ. ನಿನ್ನಂತೆ ನೆರೆಯವರು ಇದನ್ನ ಪ್ರೀತಿಸ್ಬೇಕು. ದೇವರು ನಮ್ಮನ್ನ ಪ್ರೀತಿ ಮಾಡುವಂತ ವಿಷಯನ ಕಲಿಸ್ಕೊಟ್ಟಿದ್ದಾರೆ. ಅಲ್ಲೆಲಿಯಾ. ನಾವು ದೇವರನ್ನ ಪ್ರೀತಿ ಮಾಡುವುದಾದ್ರೆ ಇತರರನ್ನ ನಾವು ಪ್ರೀತಿಯಿಂದ ಮಾತಾಡಿಸ್ತೇವೆ. ನಮ್ಮಲ್ಲಿ ಯಥಾರ್ಥವಾದ ಮನಸ್ಸಿದ್ರೆ ಮಾತ್ರ ಇವೆಲ್ಲ ಕಾರ್ಯ ನಮ್ಮಲ್ಲಿ ನಡೆಯುತ್ತೆ. ಯಥಾರ್ಥವಾದ ಮನಸ್ಸು ಇಲ್ಲ ಅಂದ್ರೆ ಇನ್ನೊಬ್ರು ನೋಡ್ತಾ ಇದ್ರೆ ನಮ್ಮ ಮಗನಂಗೆ ಅನ್ಬಿಟ್ಟ, ಅವಳಂಗೆ ಅನ್ಬಿಟ್ಲು, ಇವಳಿಗೆ ಅನ್ಬಿಟ್ಟು ಮನಸ್ಸಲ್ಲಿ ಬಡ್ಬಡ್ಕೊಂಡು ಹೋಗ್ತಾ ಇರ್ತೀವಿ, ಹೌದಲ್ವಾ? ಅಲ್ಲೆಲಿಯಾ. ಯಾರು ಏನೇ ಹೇಳಿ ಏನೇ ಮಾಡು, ದೇವ್ರು ನನ್ನ ಸಂಗಡ ಇದ್ದಾನೆ. ಅಲ್ಲೆಲಿಯಾ. ಇವತ್ತು ನಾವು ಒಳ್ಳೇದು ಬಯಸ್ಬೋದು ಅಥವಾ ನಮ್ಮನ್ನ ಕೆಟ್ಟದ್ದು ಬಯಸ್ಬೋದು. ಯಾರೇನೇ ಹೇಳಿ, ತಂದೆ ನನ್ನನ್ನು ಕರೆದಾತನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನೇ ನನ್ನ ಮಗಳು, ನೀನ ಮಗನೊಂದು ಹೆಸರು ಕರೆದಾತನೇ ನನ್ನ ಸಂಗಡ ಇದ್ದಾನೆ. ಅದಕ್ಕಾಗಿ ಯಥಾರ್ಥವಾದ ಮನಸ್ಸು ನಮ್ಗೆ ಇದನ್ನ ಬರಬೇಕು. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರುವುದೇ ಆದ್ರೆ ಆತನು ಇದೇ ದಿನ ನಿನ್ನ ಸಂಗಡ ಬಂದು ನಿನಗಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುವುದರಾಗಿದ್ದಾನೆ. ಅಲ್ಲೆಲಿಯಾ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಓದಿರಿ, 14-15ನೇ ವಾಕ್ಯ. ಒಂದು ನಿಮಿಷ. ಯಥಾರ್ಥವಾದ ಮನಸ್ಸು ಇರುವುದೇ ಆದ್ರೆ ದೇವರು ಹೇಳಿದ್ರೆ ನಾನು ನಿಮ್ಮನ್ನು ಇದನ್ನ ನೀವು ಎಷ್ಟೋ ಸಲ ಅನ್ಕೊಂಡಿರ್ಬೋದು, ದೇವರೇ ನಾನು ಅನಾಥನಾಗಿದ್ದೇನೆ, ಎಲ್ಲ ಇದ್ದು ನನ್ಗೆ ಯಾರು ಇಲ್ಲ. ಎಷ್ಟು ಜನ ಅನ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ದೇವ್ರ ಆತ್ಮ ಹೇಳುವಾಗ ದೇವ್ರು ಹೇಳ್ತಾ ಇರೋದು, ನಾನು ನಿಮ್ಮನ್ನು ಅನಾಥರಾಗಿ ಇವತ್ತು ನೀವು ಎಲ್ಲ ಕಳ್ಕೊಂಡಿರ್ಬೋದು, ಬಂಧು ಬಳಗರನ್ನೇ ಕಳ್ಕೊಂಡಿರ್ಬೋದು, ತಂದೆ ತಾಯಿ ಪ್ರೀತಿ ನಿನ್ಗೆ ಇಲ್ಲದೆ ಇರ್ಬೋದು, ಒಡ ಹುಟ್ಟಿದವರ ಪ್ರೀತಿ ನಿನ್ಗೆ ಇಲ್ಲದೆ ಇರ್ಬೋದು. ಅಲ್ಲೆಲೂಯಾ. ಯಥಾರ್ಥವಾದ ಮನಸ್ಸು ದೇವ್ರು ನಿನಗೆ ಕೊಟ್ಟಿದ್ದಾರೆ. ಅಲ್ಲೆಲೂಯಾ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಅನಾಥರಾಗಿ ಬಿಡೋದಿಲ್ಲ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲೂಯಾ. ಮುಂದೆ ನೆಕ್ಸ್ಟ್ ಓದಿ. ವಾವ್, ಇದನ್ನ ದೇವ್ರು ನಮ್ಮ ಸಂಗಡ ಬರ್ತಾ ಇದ್ದಾರೆ. ಎಷ್ಟು ಜನ ಖುಷಿ ಪಡ್ತೀರಾ? ಅಲ್ಲೆಲೂಯಾ. ಉದಾಹರಣೆ, ಪ್ರಧಾನಮಂತ್ರಿ ಬರುವಾಗ ರೋಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗಿ ಎಲ್ಲ ಕಸ ಗಿಸ ಹೋಗಿ ಎಷ್ಟು ಟಿಪ್ ಟಾಪ್ ಟಾರ್ ಎಲ್ಲ ಹಾಕಿ ಇಲ್ಲಿ ನೋಡೋದು ಹೆಲಿಕಾಪ್ಟರ್ ಮೋದಿ ಬರ್ಬೇಕಾದ್ರೆ ಅಲ್ಲೆಲ್ಲ ಕಚ್ಚರ ಆಗಿದ್ದು, ರೋಡ್ ಕಚ ಆಗಿತ್ತು. ಆ ಮೋದಿ ಬಂದಾಗ ಎಷ್ಟು ಟಾರೆಲ್ಲ ಹಾಕಿ ಎಷ್ಟು ಸೂಪರ್ ಆಗಿ ಮಾಡ್ಬಿಟ್ರು. ಜನಗಳು ಹಿಂಗಿದ್ರೆ ಇನ್ನ ಈ ಸರ್ವವನ್ನು ಈ ಲೋಕರು ಉಂಟು ಮಾಡಿದ ದೇವರಿಂದ ಮನೆಗೆ ಬರ್ತಾ ಇದ್ದಾರೆ. ಅಲ್ಲೆಲ್ಲಾ ನಿನ್ನ ಕುಟುಂಬದ ಆತನ ಪ್ರವೇಶ ಮಾಡುವಾಗ ನಿನ್ನ ಆತ್ಮಿಕ ಜೀವಿತ, ನಿನ್ನ ಕುಟುಂಬದ ಪರಿಸ್ಥಿತಿ, ನಿನ್ನ ಮನಸ್ಸು ದೇವರ ಮುಂದೆ ಹೇಗಿದೆ. ಅಲ್ಲೆಲ್ಲಾ ಯಥಾರ್ಥವಾದ ಮನಸ್ಸಿಗೆ ನಮಗೆ ಬರಬೇಕು. ಅನೇಕರಲ್ಲ ಅವಾಗ ಅದಕ್ಕೆ ಯಥಾರ್ಥವಾದ ಮನಸ್ಸಿಲ್ಲ. ಆ ಮನಸ್ಸು ಬರುವಾಗ ದೇವರ ಪ್ರೀತಿ ಏನು, ದೇವರ ಕನಿಕರ ಏನು, ದೇವರ ಭಯಭಕ್ತಿ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲಾ ನಿನ್ನಲ್ಲಿ ಯಥಾರ್ಥದ ಮನಸ್ಸಿರುವುದೇ ಆದ್ರೆ ನಿನ್ನನ್ನು ಆತನು ಅನಾಥನಾಗಿ ಬಿಡುವುದಿಲ್ಲ. ಎಲ್ಲ ಇದ್ದು ಕಳ್ಕೊಂಡಿರುವಂತ ಪರಿಸ್ಥಿತಿ ಇರ್ಬೋದು, ಯಾವಾಗ ಕಣ್ಣೀರಿಂದ ಇರ್ಬೋದು. ದೇವರು ನಿನ್ನ ಚಿಂತಾ ಭಾರವಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಯಾರು ಹೇಳಕ್ ಸಾಧ್ಯ? ಈ ಲೋಕದಲ್ಲಿ ಯಾರನ್ನ ಹೇಳ್ತಾರ? ಇವತ್ತು ನಿಂಗೆ ಅಷ್ಟು ಸಾಲ ಕೊಡ್ಬೇಕು, ಬಿಟ್ಬಿಡಮ್ಮ, ನಾನು ಸಾಲ ತಿರ್ಸ್ತೀನಿ ಅಂತ ಯಾರು ಬರ್ತಾರ ಮುಂದಕ್ಕೆ? ನೀವತ್ತು ಕಣ್ಣೀರಿಂದ ಇಷ್ಟು ದುಃಖದಲ್ಲಿದೆಯಾ, ಪ್ರತಿದಿನ ಗೋಳಾಡ್ತಿದ್ಯಾ, ಅರ್ಧ ನನಗೆ ಶಿಫ್ಟ್ ಮಾಡು, ನಾನು ನಿಗೋಸ್ಕರ ಕಳ್ತೀನಿ ಅಂತ ಹೇಳ್ತಾರ? ಅಲ್ಲೆಲ್ಲಾ ಇವತ್ತು ಬಾಡಿಗೆ ಕಟ್ಟ ಕಾಸಿಲ್ಲ, ಬಿಡು ನಮ್ಮ ಅಕ್ಕ ಬಂದು ಕಟ್ತಾರೆ, ನಮ್ಮ ಅಣ್ಣ ಬಂದು ಕಟ್ತಾರೆ ಅಂತ ಯಾರನ್ನ ಹೇಳ್ತಾರ? ಎಂತ ಒಳ ಹುಟ್ಟಿದವ್ರು ಅಕ್ಕ ಸ್ವಂತದಲ್ಲೇ ಹುಟ್ಟಿರ್ಬೋದು, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ಬೋದು. ಅಲ್ಲೆಲ್ಲಾ ಅಕ್ಕ ಮುಂದಿನ ತಿಂಗಳು ನಂಗೆ ಬಾಡಿಗೆ ಕಟ್ಟ ಕಾಸಿಲ್ಲ, ಸ್ವಲ್ಪ ದುಡ್ಡು ಹಾಕೋದ್ರೆ ನೆಕ್ಸ್ಟ್ ಮಂತ್ ಫೋನ್ ನೀವು ಕರೆ ಮಾಡೋ ಚಂದ್ರ ಸ್ವಿಚ್ ಆಫ್ ಆಗಿದ್ದಾರೆ. ಅಲ್ಲೆಲ್ಲಾ ಬ್ರದರ್ ನೆಕ್ಸ್ಟ್ ಮಂತ್ ಸ್ವಲ್ಪ EMI ದುಡ್ಡು ಅಡ್ಜಸ್ಟ್ ಮಾಡೋ ಬ್ರದರ್ ನಂದೇ 108 ಬಾಗ್ಲಾಗಿದೆ, ಏನ್ ಬ್ರದರ್? ಅಲ್ಲೆಲ್ಲಾ ಈ ಲೋಕದ ಜನಗಳು ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಮನುಷ್ಯರು ಹೆಂಗ್ ಬೇಕು ಟರ್ನ್ ಆಗ್ಬಿಡ್ತಾರೆ. ಇವತ್ತು ಮಾತಾಡ್ತಾರೆ, ಓ ಬ್ರದರ್ ಸಿಸ್ಟರ್ ಏನ್ ಸಂತೋಷವಿದ್ಯಾ, ಓ ಲಕ್ಕ ಅಂತ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ಯಾ, ಖುಷಿಯಾಗಿ ಬಂದಿದ್ಯಾ, ಹೊಸ ಬಟ್ಟೆ, ಹೊಸ ಕಾರು, ಹೊಸ ಮನೆ ಹೊಗಳ್ತಾರೆ. ನಾಳೆ ದಿನ ನಿನ್ನಿಂದ ಅವ್ರಿಗೆಲ್ಲ ಬೇಜಾರಾದ್ರೆ ಅವಳ ಎಷ್ಟು ಮೇಲೆ ಕೈ ಇಟ್ರು, ಎಷ್ಟು ಮೇಲೆ ಕೈ ಇಟ್ಟು ಬಿಲ್ಡಿಂಗ್ ಕಟ್ಬಿಟ್ರು, ಎಷ್ಟು ಜನ ಮೋಸ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ರು. ಜನಗಳು ಹಿಂಗೆ. ಅಲ್ಲೆಲ್ಲಾ
ಆದರೆ ನಿನ್ನ ಜನಗಳು ನಿನ್ನ ಕೈ ಬಿಡಬಹುದು. ತಂದೆ ತಾಯಿ ಅಣ್ಣ ತಮ್ಮ ಸಹೋದರ ಸಹೋದರಿ ಯಾರೇ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ. ನಿನ್ನನ್ನು ಅನಾಥರಾಗಿ ನಾನು ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಮಗುವೆ, ನಿನ್ನ ಒಬ್ಬೊಬ್ಬ ತಂದೆ ದೇವರು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾವು ಬರಬೇಕು. ಆ ದೇವರ ಪ್ರೀತಿ ಅಡಿಗೆ ನಾವು ಓದುವಾಗ ಈ ಲೋಕದ ಕಷ್ಟಗಳು ಕಷ್ಟ ಅನ್ಸೋದಿಲ್ಲ. ಈ ಲೋಕದಲ್ಲಿ ಕಷ್ಟಗಳು ಉಂಟು, ಸಂಕಟಗಳು ಎಲ್ಲ ಉಂಟು. ಆದರೆ ನೀವು ಧೈರ್ಯದಿಂದಿರಿ. ಈ ಲೋಕದಲ್ಲಿ ಕಷ್ಟಗಳು ಬರುತ್ತೆ, ಸಂಕಟ ಬರುತ್ತೆ, ಮನೆಯಲ್ಲಿ ಫೈನಾನ್ಷಿಯಲ್ ಇಶ್ಯೂ ತುಂಬಾ ಕಷ್ಟ ಆಗುತ್ತೆ. ಆ ರೇಷನ್ ಕಾಸು ಇಲ್ಲದೆ ಇರ್ಬೋದು, ಮಕ್ಕಳು ಫೀಸ್ ಕಟ್ಟಕ್ ಆಗದೆ ಇರ್ಬೋದು. ಆದ್ರೆ ನಾ ತಂದೆ ದೇವ್ರಿಗೆ ಎಲ್ಲವೂ ಗೊತ್ತಿದೆಯಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ, ಆ ಕಷ್ಟ ಸಂದರ್ಭದಲ್ಲಿ ಆ ಕಷ್ಟನ ಪರಿಹಾರ ಹುಡ್ಕೊಂಡು ಹೋಗ್ತೀವಿ. ಕಷ್ಟ ಪರಿಹಾರ ಮಾಡೋದ್ರೆ ದೇವರ ನೋಡೋದಿಲ್ಲ. ಹಲ್ಲೆಲೂಯಾ. ಆದುದರಿಂದ ರೋಮಪುರದವರು 8:28 ಆದುದರಿಂದ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾಲ ಒಂದೊಂದ ಬಂದಿದ್ಯಾ, ಒಂದ್ ಕಾರ್ಯ ಅಂತ ಬಂದಿದ್ಯಾ? ಹೌದಾ? ಇಲ್ಲ ಇದ್ರಾ? ಇವತ್ತು ಒಂದ್ ಕಾರ್ಯ ಅಂತ ಬರ್ತಿದೆ ಅಲ್ಲಿ. ಇವತ್ತು ನಿಮ್ಮ ಕಾರ್ಯ ಏನೇ ಇರ್ಬೋದು, ನಿಮ್ಮ ಪ್ರೀತಿ ದೇವ್ರಿಗಿರ್ಬೇಕು. ನಿಮ್ಮ ಪ್ರೀತಿ ಹೋಗಿ ಬೇರೆಯವ್ರಿಗೆ ಆಗ್ಬಾರ್ದು. ಮೊದಲು ನಿನ್ನ ಹೃದಯದಲ್ಲಿ ದೇವರಿಗೊಂದು ಸ್ಥಾನ ಕೊಡು. ಆಮೇಲೆ ನೆಕ್ಸ್ಟ್ ಗಂಡ. ಹಲ್ಲೆಲೂಯಾ. ನನ್ನ ಗಂಡನೇ ನನ್ನ ಹೆಂಡತಿನೇ ಸರ್ವಸ್ವ. ಹಲ್ಲೆಲೂಯಾ. ನನ್ನ ಗಂಡನೇ ಸರ್ವಸ್ವ. ಮೊದಲು ದೇವ್ರ ಪ್ರೀತಿ ಕೊಡೋ ಹೃದಯದಲ್ಲಿ. ಹೃದಯದಲ್ಲಿ ದೇವ್ರ ಪ್ರೀತಿ ಇಲ್ಲದೆ ಉದಾಹರಣೆ ಅವಳಲ್ವ ಫಸ್ಟ್ ಅದಮ್ಮ ಒಂದು ಸೈತ ಅನ್ಸಿದ್ದು, ಏನವ್ವ ಚೆನ್ನಾಗಿದ್ಯಾ, ಅವಳು ತಿಂತೀಯಾ ನೀನು? ಅದು ತಿಂದ್ರೆ ದೇವ್ರಂತ ಜ್ಞಾನ ಬಿಡುತ್ತೆ. ಈ ದಿನ ನೀನು ಹೆಂಡತಿನ ನೀನು ಪ್ರೀತಿ ಮಾಡೋದಾದ್ರೆ ಹೆಂಡತಿ ವಂಚಿಸಿದ್ರೆ ನೀನು ವಂಚಿಸ್ಬಿಡ್ತಿದ್ಯಾ? ಅಲ್ಲಲ್ಲ, ಮೊದಲು ನೀನು ದೇವರನ್ನ ಪ್ರೀತಿ ಮಾಡು. ದೇವರು ನಿನಗೆ ಬೇಕಾದ ಎಲ್ಲ ಅಗತ್ಯವಾದ ಒದಗಿಸ್ಕೊಡ್ತಾನೆ. ಅದಕ್ಕಾಗಿ ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲಾ ಕಾರ್ಯ ಅನುಕೂಲಕರವಾಗಿ ಮಾಡ್ತಾರೆ. ಒಂದು ಕಾರ್ಯ ಅಂತಿದ್ಯಾ, ಎಲ್ಲಾ ಕಾರ್ಯ. ಈ ದಿನ ಮೊದಲು ಪ್ರೀತಿ ನಮಗೆ ದೇವ್ರ ಪ್ರಾಮುಖ್ಯತೆ ಕೊಡ್ಬೇಕು. ಅಲ್ಲಲ್ಲ, ಆವಾಗ ನಮ್ಮ ಜೀವಿತದಲ್ಲಿ ಯಥಾರ್ಥವಾದ ಮನಸ್ಸು ಬರುತ್ತೆ. ಈ ದಿನ ನಮ್ಮಲ್ಲಿ ಯಥಾರ್ಥವಾದ ಮನಸ್ಸಿಲ್ಲ ಅಂದ್ರೆ ಎಲ್ಲೋ ಪ್ರೀತಿ ಕಮ್ಮಿ ಆಗಿದೆ. ಎಲ್ಲೋ ಪ್ರೀತಿ ದೇವರ ಬಿಟ್ಟಂತ ಪ್ರೀತಿ ಕಮ್ಮಿ ಆಗಿದೆ. ದೇವರ ಬಿಟ್ಟಂತ ಭರವಸೆ ಕಮ್ಮಿ ಆಗಿದೆ. ದೇವರ ಬಿಟ್ಟಂತ ನಂಬಿಕೆ ಕಮ್ಮಿ ಆಗಿದೆ. ನಾವೇನ್ ಮಾಡ್ತೀವಿ, ನಾವೇ ಮನುಷ್ಯರಾದವರು ಕಷ್ಟ ಅಂತ ಬಂದಾಗ ಇನ್ನೊಬ್ಬರು ಮನೆ ಹುಡ್ಕೊಂಡು ಹೋಗ್ತೀವಿ. ಬ್ರದರ್ ನಾವು ಕಷ್ಟ ಇದೆ ಹಂಗೆ ಹಿಂಗೆ ಅಂತ. ಆದ್ರೆ ಆ ಕಷ್ಟಗಳ ಮಧ್ಯೆ ದೇವ್ರನ್ನ ನೋಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನ ಸ್ಥಿತಿಗತಿಗಳು ಏನೇ ಇರ್ಬೋದು, ಕುಟುಂಬದ ಅವಸ್ಥೆ ಹೆಂಗೆ ಇರ್ಬೋದು, ನಿನ್ನ ಚಿಂತಾಭಾರವೆಲ್ಲ ನನ್ನ ಮೇಲೆ ಹಾಕು. ತಂದೆ ದೇವರು ಹೇಳ್ತಾ ಇರೋದು, ಎಲ್ಲೇ ಕಷ್ಟಪಡುವರೆ ಓರೆ ಹೊತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಸಮಾಧಾನ ಅನುಗ್ರಹಿಸುತ್ತೇನೆ. ಮತ್ತೆ 11:28. ಅಲ್ಲೆಲ್ಲಯ್ಯ, ಆ ವಾಕ್ಯದ ಪ್ರಕಾರ ದೇವ್ರು ಬಲಪಡಿಸುವಂತನಾಗಿದ್ದಾರೆ. ಅದಕ್ಕಾಗಿ ಯಥಾರ್ಥವಾದ ಮನಸ್ಸು ನಮ್ಗೆ ಬರಬೇಕು. ಅದಕ್ಕಾಗಿ ಬೇಗ ಓದಿದ್ರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇಲ್ಲಿ ಇನ್ನೊಂದ್ಸಲ ಎಲ್ಲರೂ ಅಬ್ಸರ್ವ್ ಮಾಡಿ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಇಲ್ಲಿ ಯೇಸು ಇದ್ದಂತ ಸಂದರ್ಭದಲ್ಲಿ ಎಷ್ಟು ಹೇಳ್ತಾ ಇರೋದು, ಇನ್ನು ಸ್ವಲ್ಪವಾದ ಕಾಲ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಇಲ್ಲೇ ಇದ್ದೀರಾ. ಈ ಲೋಕದಲ್ಲಿ ಯೇಸು ಸ್ವಾಮಿ ಪ್ರೀತಿ ಅನೇಕ ಜನ ಗೊತ್ತಿಲ್ಲ. ನನಗೆ ನಿನಗೆ ದೇವರ ಪ್ರೀತಿ ಗೊತ್ತು. ದೇವರು ಸತ್ತು 3 ದಿನ ಎದ್ದಿದ್ದಾನೆ. ಅದೇ ಈಸ್ಟರ್ ಆಗಿದೆ ಭಾನುವಾರ. ಹಲ್ಲೆಲೂಯಾ. ಆ ಒಂದು ಎದ್ದಂತ ಆ ಒಂದು ಪ್ರೀತಿ ಅದನ್ನ ತಿಳಿದಿರುವಂತ ನಾವು ಸಹ ಒಂದು ದಿನ ದೇವರ ಮುಂದೆ ಎದ್ದೊಳ್ತೀವಿ. ಅನೇಕ ಜನರು ಇದನ್ನ ದೇವರ ಮಕ್ಕಳು ಮಣ್ಣಾಗಿದ್ದಾರೆ. ಕ್ರಿಸ್ತನ ಬರೋದಲ್ಲ, ಅವರು ಎತ್ತಲ್ಪಡ್ತಾರೆ. ಹಲ್ಲೆಲೂಯಾ. ಕ್ರಿಸ್ತನ ಬರೋದ ತುತ್ತೂರಿ ಸಂದರ್ಭ ನಾವು ಎತ್ತಲ್ಪಡ್ತೇವೆ. ಹಲ್ಲೆಲೂಯಾ. ದೇವರ ಕರೆಯುವ ಸಂದರ್ಭ ನಾನು ಹೋಗ್ತೇನೆ. ಅದು ಯಥಾರ್ಥವಾದ ಮನಸ್ಸು. ಆ ಯಥಾರ್ಥವಾದ ಮನಸ್ಸು ನನ್ನಲ್ಲಿರುವಾಗ ಎಲ್ಲವೂ ಪಾಸಿಟಿವ್ ಆಗಿ ನೋಡ್ತೀವಿ, ಎಲ್ಲವೂ ನಂಬಿಕೆಯಾಗಿ ನೋಡ್ತೀವಿ. ಹಲ್ಲೆಲೂಯಾ. ಆಗುತ್ತೋ ಆಗಲ್ವೋ, ದೇವ್ರು ಮಾತ್ರ ಮಾಡಲ್ವೋ, ಹಿಂಗಿದ್ರೆ ನಮ್ಮ ಜೀವನ ಬಿಡುಗಡೆ ಆಗೋದಿಲ್ಲ. ಒಂದೇ ಮಾತು ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಬೇಗ ಇಲ್ಲೇ ಇಬ್ರಿಯ ಬರ್ತದೆ, ಹಂಗೆ ಬನ್ನಿ. ಇಬ್ರಿಯ 3 ಒಂದು ಓದಿ. ಆದುದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ಇಲ್ಲದ್ರ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾರೆ. ಆದುದರಿಂದ ದೇವ ಜನರಾದ ಸಹೋದರರೇ ಸಹೋದರಿಯರೇ, ಇಲ್ಲದ್ರ ಅಲ್ಲೆಲ್ಲ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ಹಲ್ಲೆಲೂಯಾ. ಓದಿಬೇಕಾ?
ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರತಿಷ್ಠಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಏನಂತ ಬರ್ತಿದೆ? ಯೇಸುವನ್ನು ನೋಡ್ತಾ ಇದೀವಾ? ಇವತ್ತು ನೋಡ್ತಾ ಇದೀವಾ? ನಮ್ಮ ಪರಿಸ್ಥಿತಿಗಳು ಯೇಸು ಸ್ವಾಮಿನ ನೋಡ್ತಾ ಇದೀವಾ? ನಮ್ಮ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಇದನ್ನ ನೀವು ಯೇಸುವಿನ ಲಕ್ಷ್ಯವಿಟ್ಟು ನೋಡುವುದೇ ಆದರೆ ಆತನ ಕಾರ್ಯ ಮೇಲೆ, ನಿನ್ನ ಜೀವಿತದ ಮೇಲೆ ಕಾರ್ಯ ನಡೆಸುವಂತರಾಗಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮನ್ನು ಅನಾಥರಾಗಿ ಮಾಡಿಬಿಡೋದಿಲ್ಲ. ಇವತ್ತು ನಾನು ನಿಮ್ಮ ಸಂಗಡ ಬರುವೇನು. ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಯಥಾರ್ಥವಾದ ಮನಸ್ಸಿಗೆ ನಾವು ಬರಬೇಕು. ಹಲ್ಲೆಲೂಯಾ. ಬೇಗ ಜ್ಞಾನೋಕ್ತಿಗಳು 3:26 ವಾಕ್ಯ ಓದಿ. ಅದಾದ್ಮೇಲೆ ನೆಕ್ಸ್ಟ್ ಒಬ್ರು ಇಬ್ರಿ 10:22 ಟೆಕ್ನಿಕಲ್ ಜ್ಞಾನೋಕ್ತಿಗಳು 3. ಓಕೆ, ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ಯಥಾರ್ಥದ ಮನಸ್ಸು ನೀವು ಒಬ್ಬೊಬ್ಬರು ಇರುವುದೇ ಆದರೆ ಯೆಹೋವ ನಿನ್ನೆಲ್ಲ ಭರವಸೆಗೆ ಆಧಾರವಾಗಿದ್ದಾನೆ. ಒಂದು ಕುಟುಂಬ, ಒಂದು ಮನೆಗೆ ಒಂದು ಪಿಲ್ಲರ್ ಯಾವ ರೀತಿ ಆಧಾರವಾಗಿರುತ್ತೋ ಆ ಪಿಲ್ಲರ್ ಬಿಲ್ಡಿಂಗ್ ಇರುತ್ತಾ? ಎಂತ ಸ್ಟ್ರಕ್ಚರ್ ಇರ್ಬೋದು, ಪಿಲ್ಲರ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಇರ್ತದಾ? ಹೌದಲ್ವಾ? ನಿನ್ನನ್ನು ಮೂಲೆ ಗಂಬವಾಗಿ ದೇವರು ಆಧಾರ ಸ್ತಂಭವಾಗಿ ನಿಲ್ಲಿಸಿದ್ದಾರೆ. ನಿನ್ನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿನ್ನನ್ನು ನಿಲ್ಲಿಸಿರುವಾಗ ಅದಕ್ಕಾಗಿ ಹೇಳ್ತಾರೆ, ಯೆಹೋವನು ನಿನ್ನ ಭರವಸೆಗೆ, ನಿನ್ನ ನಂಬಿಕೆಗೆ ಆಧಾರನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಓದಬೇಕು? ನಿನ್ನ ಕಾಲು, ವಾವ್, ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಎಷ್ಟು ಜನ ನಂಬ್ತೀರಾ? ಭಕ್ತನೊಂದು ಭಾಗದಲ್ಲಿ ಹೇಳ್ತಾನೆ, ನನ್ನ ಕಾಲು ಜಾರಿ ತಿಂದಾಗಲೇ ನಿನ್ನ ಕೃಪೆಯಿಂದ ನಾನು ಆವರಿಸುತ್ತೇನೆ. ಎಷ್ಟು ಜನ ನಂಬ್ತೀರಾ? ಈತನ ಯಥಾರ್ಥವಾದ ಮನಸ್ಸು ನನ್ನಲ್ಲಿರುವುದೇ ಆದರೆ ಹಲ್ಲೆಲೂಯಾ. ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಆತನನ್ನು ಕಾಪಾಡುವನು. ಶತ್ರು ಆದವನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಗ್ಗಲಿಕ್ಕೆ ಬೀದಿ ಬೀದಿಯಲ್ಲಿ ಗ್ರಾಮದಲ್ಲಿ ಕಾಯ್ತಾ ಇದ್ದಾನೆ. ಹೆಂಗನ ಮಾಡಿ ಕುಟುಂಬನ ಒಡಿಬೇಕು, ಹೆಂಗನ ಮಾಡಿ ಅವರನ್ನ ಸಾಯಿಸ್ಬೇಕು, ಹೆಂಗನ ಮಾಡಿ ಅನಾರೋಗ್ಯದಿಂದ ಪೀಡಿಸ್ಬೇಕು. ಶತ್ರು ಕಾಯುವಾಗ ನಿನ್ನಲ್ಲಿ ಯಥಾರ್ಥವಾದ ಮನಸ್ಸಿರುವುದೇ ಆದ್ರೆ ನಿನ್ನನ್ನು ಪಾಶಕ್ಕೆ ಸಿಕ್ಕದಂತೆ ಆತನು ಕಾಯುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ಮಕ್ಕಳು ಸ್ಕೂಲ್ ಹೋಗೋ ಮಕ್ಕಳಲ್ಲಿ ಇದ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಈ ದಿನ ಮಕ್ಕಳನ್ನ ಶತ್ರು ಅದು ಹಿಡಿದು ಅನೇಕ ಸ್ಕೂಲ್ ಹೋಗೋ ಮಕ್ಕಳು ಬೇಡವಾದ ದುಶ್ಚಟದಲ್ಲಿ ಬೀಳ್ತಾ ಇದ್ದಾರೆ. ಹಲ್ಲೆಲೂಯಾ. ತಂದೆ ತಾಯಿನ ಸನ್ಮಾನಿಸಿ ಅಂತ ವಾಕ್ಯ ಬರಬಿಡ. ಆದ್ರೆ ಲೋಕದಲ್ಲಿ ಬರುವಾಗ, ಮನೇಲಿ ಬರುವಾಗ ಅಮ್ಮ ಏನಂದ್ರೆ ಹೋಗಮ್ಮ ನಾನ್ ಇಷ್ಟ ಅಂತ ಮಕ್ಕಳು ತಾಯಿಗೆ ವಿರುದ್ಧವಾಗಿ ತಂದೆಗೆ ವಿರುದ್ಧವಾಗಿ ಮಾತಾಡೋರು ಇದ್ದಾರೆ. ಅದೇ ಪ್ರಕಾರ ತಂದೆ ತಾಯಿ ಆದವರು ಮಕ್ಕಳಿಗೆ ಯಾವ ರೀತಿ ಭಯಭಕ್ತಿನ ಕಲಿಸ್ಕೊಡ್ಬೇಕಿದ್ದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೆಲ್ಲ ಕಲಿಸ್ಕೊಡ್ಬೇಕು ಅಂದ್ರೆ ಯಥಾರ್ಥವಾದ ಮನಸ್ಸು ನಮಗ್ ಬರ್ಬೇಕು. ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ ಇದನ್ನ ಬರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಗ ಇಬ್ಬರೇ ಬರೆದ ಪತ್ರಿಕೆ 10:22 ಓದಿ. 10:22. ಆದ ಕಾರಣ ಇಲ್ಲಿದೆ ಪಾಯಿಂಟ್. ಆದ ಕಾರಣ ನೀನು ಅಪರಾಧಿ ಎಂದು ಯಾರು ಪಕ್ಕದ ಮನೆಯವ್ರು ಬಂದು ಹೇಳ್ತಾ ಇದ್ದೀರಾ? ಅಲ್ಲಿ ನಮ್ಮ ಅಕ್ಕ ಬಂದು ಹೇಳ್ತಾರಾ? ಪಾಸ್ಟ್ ಆಂಟಿ ಬಂದು ಹೇಳ್ತಾರಾ? ಅಲ್ಲಲ್ಲಿಯ ಇಲ್ಲೇ ಇದ್ರಾ? ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ಇಲ್ಲೇ ಇದ್ದೀರಾ? ಎಷ್ಟೋ ಸಂದರ್ಭದಲ್ಲಿ ನಾವು ಏನೋ ಒಂದು ತಪ್ಪು ಮಾಡ್ರೆ ಮನಸ್ಸೇನೋ ಇದು ತಪ್ಪು ಅಂತ ಮನಸ್ಸಲ್ಲಿ ಪ್ರೇರೇಪಿಸ್ತೇವೆ. ಎಷ್ಟು ಜನ ಪ್ರೇರೇಪಿಸಿದೆ? ಎಷ್ಟು ಜನಕ್ಕೆ ಆಗಿದೆ ಅನುಭವ? ಇಲ್ಲ ಡೌಟ್ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಹಲ್ಲೆಲೂಯಾ. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರುವುದಾದ್ರೆ ದೇವರಾತ್ಮನ ಸಂಗಡ ಮಾತಾಡ್ತಾರೆ. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರುವುದಾದ್ರೆ ನೀನು ಒಂದು ತಪ್ಪು ಮಾಡುವಾಗ ಮನಸ್ಸಲ್ಲಿ ಬರ್ತಾನೆ, ಇದು ತಪ್ಪು ಬಾಯ್ಕಿನ ಅಂತ ಹೇಳುವಾಗ ನಾವು ಅದು ಕಿವಿಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಸ್ಪಷ್ಟವಾಗಿ ಬರ್ತಿದೆ, ನೀನು ಅಪರಾಧಿ ಎಂದು ನಿನ್ನ ಅಕ್ಕ ತಮ್ಮ ಹೇಳೋದಲ್ಲ, ನಿನ್ನ ತಂದೆ ತಾಯಿ ಹೇಳೋದಲ್ಲ, ನಿನ್ನ ಮನಸ್ಸೇ ಬರ್ತಿದೆ. ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಕೊಟ್ರೆ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಮತ್ತೊಂದು ಸಲ ಬರಲ್ಪಡ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಯಥಾರ್ಥ ಹೃದಯ ಉಳ್ಳವರಾಗಿ ಇದನ್ನ ಬಂದಿದ್ರ
ಅಯ್ಯೋ ಸುಮ್ಮನೆ ಬರ್ತಾರೆ, ನನ್ನ ಕಷ್ಟ ನನಗೆ ಗೊತ್ತು ಅಂತ ಗೊಣಗಾಡ್ಕೊಂಡ್ ಬಂದಿದ್ರ. ನಿಮ್ಮ ಕಷ್ಟಗಳು ಏನೇ ಇರ್ಬೋದು ಆತನ ಮೇಲೆ ಆತನ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. ಈಗೋ ನನ್ನ ಅಂಗೈಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ನನ್ನ ಕಣ್ಣೆದುರುಗಳಿವೆ. ನೀನು ದೇವರ ಕೈಲಿರುವಾಗ ನಿನ್ನ ಸುತ್ತಲಿರುವಂತ ಕಷ್ಟಗಳು ಆತನಿಗೆ ಗೊತ್ತಿದೆ, ನಿನ್ನ ಸುತ್ತ ಇರುವಂತ ಹೋರಾಟಗಳು ಆತನಿಗೆ ಗೊತ್ತಿದೆ, ನಿನ್ನ ಸುತ್ತಲಿರುವಂತ ಎಲ್ಲಾ ಪರಿಸ್ಥಿತಿಗಳು ಆತನಿಗೆ ಗೊತ್ತಿದೆ. ನಾವೇನ್ ಮಾಡ್ತೀವಿ, ಆ ಪರಿಸ್ಥಿತಿಗಳು ನೋಡ್ತೀವಿ, ದೇವ್ರನ್ನ ನೋಡೋದಿಲ್ಲ. ಅಲ್ಲಲ್ಲಿಯ ಯಥಾರ್ಥವಾದ ಮನಸ್ಸು ನನ್ನಲ್ಲಿರುವುದೇ ಆದ್ರೆ ನೀನು ಈ ದಿನ ದೇವರ ಮುಂದೆ ಬರುವಾಗ ನಿನ್ನ ಹೃದಯಗಳನ್ನು ಅಲ್ಲಿ ದೇವರು ಯಥಾರ್ಥ ಹೃದಯರಾಗಿ ನಾವು ದೇವರ ಬಳಿಗೆ ನಾವು ಬರ್ತೇವೆ. ಅಲ್ಲಲ್ಲಿಯ ಈಗ ನಾವು ದೇವರ ಬಳಿ ಯಾವ ರೀತಿ ಬಂದಿದ್ದೇವೆ. ಕೊನೆ ವಾಕ್ಯ ಅದೇ ಯಾಕೋಬನ ಬರೆದ ಪತ್ರಿಕೆ 4:8 ವಾಕ್ಯ ಬನ್ನಿ. ದೇವರ ಸಮೀಪಕ್ಕೆ ಬನ್ನಿರಿ, ಆಮೇನ್. ಅಲ್ಲೆಲಿಯಾ ಇದನ್ನ ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ದೇವರ ಸಮೀಪಕ್ಕೆ ಹೋಗುವಾಗ ಆತ ನಮ್ಮ ಸಂಗಡ ಬರ್ತಾನೆ. ಎಷ್ಟು ಜನ ನಂಬ್ತೀರಾ? ಇಲ್ಲೇ ಇದ್ದೀರಾ? ಅಲ್ಲೆಲಿಯಾ ಇದನ್ನ ಯಥಾರ್ಥ ಮನಸ್ಸುಳ್ಳವರಾಗಿ ಇದ್ದು ದೇವರ ಸಮೀಪಕ್ಕೆ ಬಂದಿರುವುದೇ ಆದ್ರೆ ಆತ ನಿಮ್ಮ ಸಮೀಪಕ್ಕೆ ಬರೋದು. ಆಮೇನ್. ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲ ಆಶೀರ್ವದಿಸಲಿ. ಅವಕಾಶ ಕೊಡೋದ ದೇವರಿಗೂ ದೇವರು